ನಕ್ಸಲರ ಶರಣಾಗತಿಯಲ್ಲೂ ಕೂಡ ಪಾಲಿಟಿಕ್ಸ್ ಕಾವೇರಿದೆ. ಕಾಂಗ್ರೆಸ್ ಒಂದು ಕಡೆ ಇದು ನಮ್ಮ ಬಹಳ ದೊಡ್ಡ ಸಾಧನೆ ಅಂತ ಹೇಳ್ತಾ ಇದ್ರೆ, ಬಿಜೆಪಿ ಈ ನಕ್ಸಲರ ಶರಣಾಗತಿ ಒಂದು ದೊಡ್ಡ ಡ್ರಾಮಾ ಅಷ್ಟೇ ಅಂತ ಹೇಳ್ತಾ ಇದೆ. ಶರಣಾದ ನಕ್ಸಲರ ಶಸ್ತ್ರಾಸ್ತ್ರಗಳು ಪತ್ತೆ, ನಾಪತ್ತೆಯಾದ ಮತ್ತೊಬ್ಬ ಕೆಂಪು ಉಗ್ರ ಎಲ್ಲಿ? ಸದ್ಯ ರಾಜ್ಯದಲ್ಲಿ ನಕ್ಸಲೀಯರ ಶರಣಾಗತಿಯ ಸದ್ದು ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ಕೆಂಪು ಉಗ್ರರಿಗೆ ರೆಡ್ ಕಾರ್ಪೆಟ್ ಹಾಸಿ ವೆಲ್ಕಮ್ ಕೊಟ್ಟಿದ್ದಾರೆ. ಆದ್ರೆ ಇದೊಂದು ನಾಟಕ ಎಂದು ಕೇಸರಿ ಪಡೆ ಕಿಡಿಕಾರಿದೆ. ಶರಣಾಗತಿಯಾಗಿರುವಂತಹ 6 ಜನ ನಕ್ಸಲರ ಬಳಿ ಇದ್ದಂತಹ ಶಸ್ತ್ರಾಸ್ತ್ರಗಳು ಎಲ್ಲೋದು ಅನ್ನುವಂಥ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ. ಚಿಕ್ಕಮಗಳೂರಿನ ದಟ್ಟಾರಣ್ಯದಲ್ಲಿ ಕೆಂಪು ಉಗ್ರರ ಬಳಿ ಇದ್ದಂತಹ ವೆಪನ್ಗಳು ಪತ್ತೆಯಾಗಿವೆ. ಇಷ್ಟು ದಿನ ನಕ್ಸಲರು ತಮ್ಮ ಶಸ್ತ್ರಾಸ್ತ್ರಗಳನ್ನ ಪೊಲೀಸರಿಗೆ ಒಪ್ಪಿಸದೇ ಶರಣಾಗಿದ್ದು ಹಲವಾರು ಪ್ರಶ್ನೆ ಮೂಡಿಸಿತ್ತು. ಇದೀಗ ಜಯಪುರ ಠಾಣಾ ವ್ಯಾಪ್ತಿಯ ಮೇಕೂರು ಅರಣ್ಯ ಪ್ರದೇಶದಲ್ಲಿ AK-56 ಸೇರಿದಂತೆ 6 ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ. ನಮಗೆ ಅಲ್ಲಿ ಕೆಲವೊಂದು ವೆಪನ್ಸು, ಪ್ರೊಹಿಬಿಟೆಡ್ ವೆಪನ್ಸು ಮತ್ತು ಅಮ್ಯುನಿಷನ್ಸು ಸಿಕ್ಕಿದೆ. ವೆರಿಫೈ ಮಾಡಿ ನೋಡಲಾಗಿ ಒಂದು AK-56, 3.303 ರೈಫಲ್, ಒಂದು SBBL 12 ಬೋರ್ SBBL ಗನ್ನು, ಒಂದು ಕಂಟ್ರಿ ಮೇಡ್ ಪಿಸ್ತೂಲು ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ 176 ಅಮ್ಯುನಿಷನ್ಸ್ ಇದು ಸಿಕ್ಕಿದೆ. ಸಿಕ್ಕಿದೆ ಅಂತ ಹೇಳಿದ್ದಾರೆ. ಸುಮಾರು ವೆಪನ್ಸ್, AK-56, ರಿವಾಲ್ವರ್ಸು, ಕಂಟ್ರಿ ಮೇಡ್ ಪಿಸ್ತೂಲ್ಸು ಇದೆಲ್ಲ ಸಿಕ್ಕಿದೆ ಅಂತ ಹೇಳಿದರು. ಡೀಟೇಲ್ಸು ಅವರೆಲ್ಲ ಆಮೇಲೆ ತಿಳಿಸ್ತಾರೆ ಅಂತ ಕಾಣಿಸುತ್ತೆ. ನಕ್ಸಲರ ಶರಣಾಗತಿ ಮೇಲೆ ಬಿಜೆಪಿಗೆ ಡೌಟ್. ಕಾಂಗ್ರೆಸ್ ವಿರುದ್ಧ ಅಣ್ಣಾಮಲೈ, ಸಿಟಿ ರವಿ ಸಿಡಿಮಿಡಿ. ಈ ನಕ್ಸಲೀಯರ ಶರಣಾಗತಿ ಹಾಗೂ ವಿಕ್ರಮ್ ಗೌಡ ಎನ್ಕೌಂಟರ್ ಬಗ್ಗೆ ಮಾಜಿ IPS ಹಾಗೂ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಹಾಗೂ ಪರಿಷತ್ ಸದಸ್ಯ ಸಿಟಿ ರವಿ ಅನುಮಾನ ವ್ಯಕ್ತಪಡಿಸಿದ್ದಾರೆ. ನಕ್ಸಲ್ ಗ್ರೂಪ್ ಒಳಗಡೆ ಇಂಟರ್ನಲ್ ಪಾಲಿಟಿಕ್ಸ್ ಅದು ಇದೆಯಾ, ಅದರಲ್ಲಿ ಕಾಂಗ್ರೆಸ್ ಅವರು ಯೂಸ್ ಮಾಡಿಕೊಂಡಿದ್ದಾರಾ, ಇಲ್ಲೇ ಓವರ್ ಗ್ರೌಂಡ್ ವರ್ಕರ್ಸ್, ನಕ್ಸಲ್ ಆಕ್ಟಿವಿಟಿ ಓವರ್ ಗ್ರೌಂಡ್ ವರ್ಕರ್ಸ್ ನಾವು ಹೇಳ್ತೀವಿ, ಅವರು ಸರ್ಕಾರಕ್ಕೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಇದೆಲ್ಲ ಕೂಡ ತುಂಬ ಡೌಟ್ ಇದೆ. ನಾನು ತಮ್ಮ ಥರ ಪೇಪರ್ದಲ್ಲಿ ನೋಡ್ತಾ ಇದ್ದೀನಿ ಸರ್, TVದಲ್ಲಿ ನೋಡ್ತಾ ಇದ್ದೀನಿ. ಬಟ್ ಒಂದು ಪೊಲೀಸ್ ಆಫೀಸರ್ ಆಗಿ ಇದಕ್ಕೆ ಮುಂಚೆ ಚಿಕ್ಕಮಗಳೂರಲ್ಲಿ ನಕ್ಸಲ್ ಸರೆಂಡರ್ ಪ್ರಾಸೆಸ್ನಲ್ಲಿ ನಾನು ಇನ್ವಾಲ್ವ್ ಆಗಿದ್ದ ಕಾರಣದಲ್ಲಿ ಹೇಳ್ತೀನಿ, ಇದು ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡುವ ಒಂದು ವಿಷಯ. ಇದು ಸಮಗ್ರ ಮಾಹಿತಿಯನ್ನು ಹಂಚಿಕೊಂಡ್ರೆ ಮಾತ್ರ ಶರಣಾಗತಿ ಅನ್ನೋದಕ್ಕೆ ಒಂದು ಅರ್ಥ ಇರುತ್ತೆ. ಇಲ್ಲದೇ ಇದ್ದರೆ ಶರಣಾಗತಿ ಅನ್ನೋದಕ್ಕೆ ಅರ್ಥ ಇಲ್ಲ. ಯಾಕೆಂದರೆ ನಕ್ಸಲ್ ಸಿದ್ಧಾಂತ ಅದು ಸಂವಿಧಾನಕ್ಕೆ ವಿರುದ್ಧವಾಗಿರುವಂಥ ಸಿದ್ಧಾಂತ. ಸಂವಿಧಾನದ ಆಶಯವನ್ನು ಮಾತ್ರ ಅಲ್ಲ, ಸಂವಿಧಾನವನ್ನೇ ಬುಡೋ ಮೇಲೆ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಒಂದು ಸಿದ್ಧಾಂತ. ಪ್ರಜಾಪ್ರಭುತ್ವದ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲದೆ ಇರತಕ್ಕಂಥ ಸಿದ್ಧಾಂತ. ಅವರು ಬ್ಯಾಲೆಟ್ ಮೇಲೆ ನಂಬಿಕೆ ಇಟ್ಟಿಲ್ಲ, ಬುಲೆಟ್ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥದ್ದು. ಹೀಗೆ ನಕ್ಸಲೀಯರ ಶರಣಾಗತಿ ದಿನೇ ದಿನೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡಿತಾ ಇದ್ದು ರಾಜಕೀಯ ಕೇಸರಿ ರಚಾಟಕ್ಕೆ ಇದು ವೇದಿಕೆ ಆಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಕ್ಸಲರ ಶರಣಾಗತಿಯಲ್ಲೂ ಕೂಡ ಪಾಲಿಟಿಕ್ಸ್ ಕಾವೇರಿದೆ. ಕಾಂಗ್ರೆಸ್ ಒಂದು ಕಡೆ ಇದು ನಮ್ಮ ಬಹಳ ದೊಡ್ಡ ಸಾಧನೆ ಅಂತ ಹೇಳ್ತಾ ಇದ್ರೆ, ಬಿಜೆಪಿ ಈ ನಕ್ಸಲರ ಶರಣಾಗತಿ ಒಂದು ದೊಡ್ಡ ಡ್ರಾಮಾ ಅಷ್ಟೇ ಅಂತ ಹೇಳ್ತಾ ಇದೆ. ಶರಣಾದ ನಕ್ಸಲರ ಶಸ್ತ್ರಾಸ್ತ್ರಗಳು ಪತ್ತೆ, ನಾಪತ್ತೆಯಾದ ಮತ್ತೊಬ್ಬ ಕೆಂಪು ಉಗ್ರ ಎಲ್ಲಿ? ಸದ್ಯ ರಾಜ್ಯದಲ್ಲಿ ನಕ್ಸಲೀಯರ ಶರಣಾಗತಿಯ ಸದ್ದು ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ಕೆಂಪು ಉಗ್ರರಿಗೆ ರೆಡ್ ಕಾರ್ಪೆಟ್ ಹಾಸಿ ವೆಲ್ಕಮ್ ಕೊಟ್ಟಿದ್ದಾರೆ. ಆದ್ರೆ ಇದೊಂದು ನಾಟಕ ಎಂದು ಕೇಸರಿ ಪಡೆ ಕಿಡಿಕಾರಿದೆ. ಶರಣಾಗತಿಯಾಗಿರುವಂತಹ 6 ಜನ ನಕ್ಸಲರ ಬಳಿ ಇದ್ದಂತಹ ಶಸ್ತ್ರಾಸ್ತ್ರಗಳು ಎಲ್ಲೋದು ಅನ್ನುವಂಥ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ. ಚಿಕ್ಕಮಗಳೂರಿನ ದಟ್ಟಾರಣ್ಯದಲ್ಲಿ ಕೆಂಪು ಉಗ್ರರ ಬಳಿ ಇದ್ದಂತಹ ವೆಪನ್ಗಳು ಪತ್ತೆಯಾಗಿವೆ. ಇಷ್ಟು ದಿನ ನಕ್ಸಲರು ತಮ್ಮ ಶಸ್ತ್ರಾಸ್ತ್ರಗಳನ್ನ ಪೊಲೀಸರಿಗೆ ಒಪ್ಪಿಸದೇ ಶರಣಾಗಿದ್ದು ಹಲವಾರು ಪ್ರಶ್ನೆ ಮೂಡಿಸಿತ್ತು. ಇದೀಗ ಜಯಪುರ ಠಾಣಾ ವ್ಯಾಪ್ತಿಯ ಮೇಕೂರು ಅರಣ್ಯ ಪ್ರದೇಶದಲ್ಲಿ AK-56 ಸೇರಿದಂತೆ 6 ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ. ನಮಗೆ ಅಲ್ಲಿ ಕೆಲವೊಂದು ವೆಪನ್ಸು, ಪ್ರೊಹಿಬಿಟೆಡ್ ವೆಪನ್ಸು ಮತ್ತು ಅಮ್ಯುನಿಷನ್ಸು ಸಿಕ್ಕಿದೆ. ವೆರಿಫೈ ಮಾಡಿ ನೋಡಲಾಗಿ ಒಂದು AK-56, 3.303 ರೈಫಲ್, ಒಂದು SBBL 12 ಬೋರ್ SBBL ಗನ್ನು, ಒಂದು ಕಂಟ್ರಿ ಮೇಡ್ ಪಿಸ್ತೂಲು
ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ 176 ಅಮ್ಯುನಿಷನ್ಸ್ ಇದು ಸಿಕ್ಕಿದೆ. ಸಿಕ್ಕಿದೆ ಅಂತ ಹೇಳಿದ್ದಾರೆ. ಸುಮಾರು ವೆಪನ್ಸ್ AK-56, ರಿವಾಲ್ವರ್ಸು, ಕಂಟ್ರಿ ಮೇಡ್ ಪಿಸ್ಟೋಲ್ಸು ಇದೆಲ್ಲ ಸಿಕ್ಕಿದೆ ಅಂತ ಹೇಳಿದರು. ಡೀಟೇಲ್ಸು ಅವರೆಲ್ಲ ಆಮೇಲೆ ತಿಳಿಸ್ತಾರೆ ಅಂತ ಕಾಣಿಸುತ್ತೆ. ನಕ್ಸಲರ ಶರಣಾಗತಿ ಮೇಲೆ ಬಿಜೆಪಿಗೆ ಡೌಟ್. ಕಾಂಗ್ರೆಸ್ ವಿರುದ್ಧ ಅಣ್ಣಾಮಲೈ, ಸಿಟಿ ರವಿ ಸಿಡಿಮಿಡಿ. ಈ ನಕ್ಸಲೀಯರ ಶರಣಾಗತಿ ಹಾಗೂ ವಿಕ್ರಮ್ ಗೌಡ ಎನ್ಕೌಂಟರ್ ಬಗ್ಗೆ ಮಾಜಿ IPS ಹಾಗೂ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಹಾಗೂ ಪರಿಷತ್ ಸದಸ್ಯ ಸಿಟಿ ರವಿ ಅನುಮಾನ ವ್ಯಕ್ತಪಡಿಸಿದ್ದಾರೆ. ನಕ್ಸಲ್ ಗ್ರೂಪ್ ಒಳಗಡೆ ಇಂಟರ್ನಲ್ ಪಾಲಿಟಿಕ್ಸ್ ಅದು ಇದೆಯಾ, ಅದರಲ್ಲಿ ಕಾಂಗ್ರೆಸ್ ಅವರು ಯೂಸ್ ಮಾಡಿಕೊಂಡಿದ್ದಾರಾ, ಇಲ್ಲೇ ಓವರ್ ಗ್ರೌಂಡ್ ವರ್ಕರ್ಸ್, ನಕ್ಸಲ್ ಆಕ್ಟಿವಿಟಿ ಓವರ್ ಗ್ರೌಂಡ್ ವರ್ಕರ್ಸ್ ನಾವು ಹೇಳ್ತೀವಿ, ಅವರು ಸರ್ಕಾರಕ್ಕೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಇದೆಲ್ಲ ಕೂಡ ತುಂಬ ಡೌಟ್ ಇದೆ. ನಾನು ತಮ್ಮ ಥರ ಪೇಪರ್ದಲ್ಲಿ ನೋಡ್ತಾ ಇದ್ದೀನಿ ಸರ್, TVದಲ್ಲಿ ನೋಡ್ತಾ ಇದ್ದೀನಿ. ಬಟ್ ಒಂದು ಪೊಲೀಸ್ ಆಫೀಸರ್ ಆಗಿ ಇದಕ್ಕೆ ಮುಂಚೆ ಚಿಕ್ಕಮಗಳೂರಲ್ಲಿ ನಕ್ಸಲ್ ಸರೆಂಡರ್ ಪ್ರಾಸೆಸ್ನಲ್ಲಿ ನಾನು ಇನ್ವಾಲ್ವ್ ಆಗಿದ್ದ ಕಾರಣದಲ್ಲಿ ಹೇಳ್ತೀನಿ, ಇದು ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡುವ ಒಂದು ವಿಷಯ. ಇದು ಸಮಗ್ರ ಮಾಹಿತಿಯನ್ನು ಹಂಚಿಕೊಂಡ್ರೆ ಮಾತ್ರ ಶರಣಾಗತಿ ಅನ್ನೋದಕ್ಕೆ ಒಂದು ಅರ್ಥ ಇರುತ್ತೆ. ಇಲ್ಲದೇ ಇದ್ದರೆ ಶರಣಾಗತಿ ಅನ್ನೋದಕ್ಕೆ ಅರ್ಥ ಇಲ್ಲ. ಯಾಕೆಂದರೆ ನಕ್ಸಲ್ ಸಿದ್ಧಾಂತ ಅದು ಸಂವಿಧಾನಕ್ಕೆ ವಿರುದ್ಧವಾಗಿರುವಂಥ ಸಿದ್ಧಾಂತ. ಸಂವಿಧಾನದ ಆಶಯವನ್ನು ಮಾತ್ರ ಅಲ್ಲ, ಸಂವಿಧಾನವನ್ನೇ ಬುಡಮೇಲೆ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಒಂದು ಸಿದ್ಧಾಂತ. ಪ್ರಜಾಪ್ರಭುತ್ವದ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲದೆ ಇರತಕ್ಕಂಥ ಸಿದ್ಧಾಂತ. ಅವರು ಬ್ಯಾಲೆಟ್ ಮೇಲೆ ನಂಬಿಕೆ ಇಟ್ಟಿಲ್ಲ, ಬುಲೆಟ್ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥದ್ದು. ಹೀಗೆ ನಕ್ಸಲೀಯರ ಶರಣಾಗತಿ ದಿನೇ ದಿನೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡಿತಾ ಇದ್ದು ರಾಜಕೀಯ ಕೆಸರೆರಚಾಟಕ್ಕೆ ಇದು ವೇದಿಕೆ ಆಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಕ್ಸಲರ ಶರಣಾಗತಿಯಲ್ಲೂ ಕೂಡ ಪಾಲಿಟಿಕ್ಸ್ ಕಾವೇರಿದೆ. ಕಾಂಗ್ರೆಸ್ ಒಂದು ಕಡೆ ಇದು ನಮ್ಮ ಬಹಳ ದೊಡ್ಡ ಸಾಧನೆ ಅಂತ ಹೇಳ್ತಾ ಇದ್ರೆ, ಬಿಜೆಪಿ ಈ ನಕ್ಸಲರ ಶರಣಾಗತಿ ಒಂದು ದೊಡ್ಡ ಡ್ರಾಮಾ ಅಷ್ಟೇ ಅಂತ ಹೇಳ್ತಾ ಇದೆ. ಶರಣಾದ ನಕ್ಸಲರ ಶಸ್ತ್ರಾಸ್ತ್ರಗಳು ಪತ್ತೆ. ನಾಪತ್ತೆಯಾದ ಮತ್ತೊಬ್ಬ ಕೆಂಪು ಉಗ್ರ ಎಲ್ಲಿ? ಸದ್ಯ ರಾಜ್ಯದಲ್ಲಿ ನಕ್ಸಲೀಯರ ಶರಣಾಗತಿಯ ಸದ್ದು ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ಕೆಂಪು ಉಗ್ರರಿಗೆ ರೆಡ್ ಕಾರ್ಪೆಟ್ ಹಾಸಿ ವೆಲ್ಕಮ್ ಕೊಟ್ಟಿದ್ದಾರೆ. ಆದ್ರೆ ಇದೊಂದು ನಾಟಕ ಎಂದು ಕೇಸರಿ ಪಡೆ ಕಿಡಿಕಾರಿದೆ. ಶರಣಾಗತಿಯಾಗಿರುವಂತಹ 6 ಜನ ನಕ್ಸಲರ ಬಳಿ ಇದ್ದಂತಹ ಶಸ್ತ್ರಾಸ್ತ್ರಗಳು ಎಲ್ಲೋದು ಅನ್ನುವಂಥ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ. ಚಿಕ್ಕಮಗಳೂರಿನ ದಟ್ಟಾರಣ್ಯದಲ್ಲಿ ಕೆಂಪು ಉಗ್ರರ ಬಳಿ ಇದ್ದಂತಹ ವೆಪನ್ಗಳು ಪತ್ತೆಯಾಗಿವೆ. ಇಷ್ಟು ದಿನ ನಕ್ಸಲರು ತಮ್ಮ ಶಸ್ತ್ರಾಸ್ತ್ರಗಳನ್ನ ಪೊಲೀಸರಿಗೆ ಒಪ್ಪಿಸದೇ ಶರಣಾಗಿದ್ದು ಹಲವಾರು ಪ್ರಶ್ನೆ ಮೂಡಿಸಿತ್ತು. ಇದೀಗ ಜಯಪುರ ಠಾಣಾ ವ್ಯಾಪ್ತಿಯ ಮೇಕೂರು ಅರಣ್ಯ ಪ್ರದೇಶದಲ್ಲಿ AK-56 ಸೇರಿದಂತೆ 6 ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ. ನಮಗೆ ಅಲ್ಲಿ ಕೆಲವೊಂದು ವೆಪನ್ಸು, ಪ್ರೊಹಿಬಿಟೆಡ್ ವೆಪನ್ಸು ಮತ್ತು ಅಮ್ಯುನಿಷನ್ಸು ಸಿಕ್ಕಿದೆ. ವೆರಿಫೈ ಮಾಡಿ ನೋಡಲಾಗಿ ಒಂದು AK-56, 3.303 ರೈಫಲ್, ಒಂದು SBBL 12 ಬೋರ್ SBBL ಗನ್ನು, ಒಂದು ಕಂಟ್ರಿ ಮೇಡ್ ಪಿಸ್ತೂಲು ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ 176 ಅಮ್ಯುನಿಷನ್ಸ್ ಇದು ಸಿಕ್ಕಿದೆ. ಸಿಕ್ಕಿದೆ ಅಂತ ಹೇಳಿದ್ದಾರೆ. ಸುಮಾರು ವೆಪನ್ಸ್ AK-56, ರಿವಾಲ್ವರ್ಸು, ಕಂಟ್ರಿ ಮೇಡ್ ಪಿಸ್ಟೋಲ್ಸು ಇದೆಲ್ಲ ಸಿಕ್ಕಿದೆ ಅಂತ ಹೇಳಿದರು. ಡೀಟೇಲ್ಸು ಅವರೆಲ್ಲ ಆಮೇಲೆ ತಿಳಿಸ್ತಾರೆ ಅಂತ ಕಾಣಿಸುತ್ತೆ. ನಕ್ಸಲರ ಶರಣಾಗತಿ ಮೇಲೆ ಬಿಜೆಪಿಗೆ ಡೌಟ್. ಕಾಂಗ್ರೆಸ್ ವಿರುದ್ಧ ಅಣ್ಣಾಮಲೈ, ಸಿಟಿ ರವಿ ಸಿಡಿಮಿಡಿ. ಈ ನಕ್ಸಲೀಯರ ಶರಣಾಗತಿ ಹಾಗೂ ವಿಕ್ರಮ್ ಗೌಡ ಎನ್ಕೌಂಟರ್ ಬಗ್ಗೆ ಮಾಜಿ IPS ಹಾಗೂ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಹಾಗೂ ಪರಿಷತ್ ಸದಸ್ಯ ಸಿಟಿ